ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೀಪಿಕಾ KS ಅಂತ. ನಾನು ಜ್ಞಾನ ಭಾರತಿ ಪದವ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇವತ್ತು ನಮ್ಮ ಕಾಲೇಜಿನಲ್ಲಿ ಒಂದು ಪ್ರತಿಭಾ ಕಾರಂಜಿ ಇದೆ. ಅದರೊಳಗೆ ನಾನು ಏಕಪಾತ್ರ ಅಭಿನಯವನ್ನು ಮಾಡುತ್ತಿದ್ದೇನೆ. ನನ್ನ ಅಭಿನಯವು ದ್ರೌಪದಿ ಹಾಗೂ ದುರ್ಯೋಧನನಾಗಿರುತ್ತದೆ. ದ್ರೌಪದಿನ ಇಡೀ ದ್ಯೂತ ಸಭೆಯಲ್ಲಿ ದುರ್ಯೋಧನನು ಹೇಗೆ ಅವಮಾನ ಮಾಡ್ತಾಳೆ ಹಾಗೂ ಅವಳು ಎಷ್ಟು ಕಷ್ಟಗಳನ್ನ ಅನುಭವಿಸ್ತಾಳೆ ಅನ್ನೋದನ್ನ ನಾನು ನನ್ನ ಒಂದು ನಾಟಕದ ಮೂಲಕ ವ್ಯಕ್ತಪಡಿಸ್ತಾ ಇದ್ದೀನಿ. ಎಲ್ಲರೂ ನನ್ನ ಅಭಿನಯವನ್ನು ನೋಡಿ ಅಭಿಪ್ರಾಯವನ್ನು ದಯಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾವಸಿಂಚನ ಯೂಟ್ಯೂಬ್ ಚಾನಲ್ನ. ನಮ್ಮಂಥ ಪ್ರತಿಭೆಗಳನ್ನ ಬೆಳೆಸ್ತಾರಲ್ಲ. ಥ್ಯಾಂಕ್ಸ್ ಫಾರ್ ಭಾವಸಿಂಚನ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರಗಳು. ದೀಪಿಕಾ KS ಅಂತ. ನಾನು ಜ್ಞಾನ ಭಾರತಿ ಪದವ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇವಾಗ ನಾನು ಮಾಡ್ತಿರುವಂತಹ ಅಭಿನಯ ದ್ರೌಪದಿ ಹಾಗೂ ದುರ್ಯೋಧನನಾಗಿರುತ್ತದೆ. ದ್ರೌಪದಿನ ಇಡೀ ದ್ಯೂತ ಸಭೆಯಲ್ಲಿ ಅವಮಾನಿಸ್ತಾರೆ. ದ್ರೌಪದಿ ಆ ದ್ಯೂತ ಸಭೆಗೆ ಪ್ರಶ್ನೆ ಮಾಡ್ತಾಳೆ. ಆ ಒಂದು ಅಭಿನಯನ ಇಡೀ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇಲ್ಲಿ ನಿಂತರೆ ದ್ರೌಪದಿ, ಇಲ್ಲಿ ನಿಂತರೆ ದುರ್ಯೋಧನ. ಮಹಾರಾಜರೇ, ಇದೆಂತಹ ವ್ಯವಹಾರ ನಡೆಯುತ್ತಿದೆ ಹಸ್ತಿನಾಪುರದ ರಾಜಸಭೆಯಲ್ಲಿ. ಹಸ್ತಿನಾಪುರದ ಲಕ್ಷ್ಮಿಯಾಗಿ ನಾನು ಈ ನಗರಕ್ಕೆ ಪ್ರವೇಶಿಸಿದ್ದೆ. ಆದರೆ ಇಲ್ಲಿ ಕಟ್ಟಿದ ಪಶುವಿನಂತೆ ನನ್ನನ್ನು ಎಳೆದು ತರುತ್ತಿದ್ದಾರೆ. ಏಕಾಗುತ್ತಿದೆ ಇಂತಹ ವ್ಯವಹಾರ ನನ್ನೊಂದಿಗೆ? ಉತ್ತರ ನೀಡಿ. ಇಡೀ ಸಭೆಗೆ ಪ್ರಶ್ನಿಸುತ್ತಿರುವೆ, ಉತ್ತರ ನೀಡಿ. ದ್ರೌಪದಿ, ನೀನು ಈ ಪ್ರಶ್ನೆಯನ್ನು ಇಡೀ ಸಭೆಗೆ ಏಕೆ ಕೇಳುತ್ತಿರುವಿರಿ? ನೀನು ಈ ಪ್ರಶ್ನೆಯನ್ನು ನಿನ್ನ 5 ಜನ ಪತಿಯಂದಿರಿಗೆ ಕೇಳು. ಉತ್ತರ ನೀಡುವರು ಅವರು. ಉತ್ತರ ನೀಡಿ ಪಾಂಡು ಪುತ್ರರೇ, ಉತ್ತರ ನೀಡಿ. ಉತ್ತರ ನೀಡಿ ಆರ್ಯಪುತ್ರರೇ, ಉತ್ತರ ನೀಡಿ. ಏಕೆ ನನ್ನೊಂದಿಗೆ ಈ ರೀತಿಯ ವ್ಯವಹಾರವಾಗುತ್ತಿದೆ? ಉತ್ತರ ನೀಡಿ. ಅವರುಗಳು ಉತ್ತರ ನೀಡುವುದಿಲ್ಲ ಪಾಂಚಾಲಿ. ಅವರು ನಿನ್ನೊಂದು ದ್ಯೂತ ಸಭೆಯಲ್ಲಿ ಸೋತಿರುವರು. ಈಗ ನೀನು ಕುರುವಂಶದ ಕುಲವಧು ಆಗಿಲ್ಲ, ಕುರು ರಾಷ್ಟ್ರದ ಪ್ರತಿಷ್ಠೆಯೂ ಆಗಿಲ್ಲ. ಈಗ ಕೇವಲ ನೀನು ನನ್ನ ದಾಸಿ, ಈ ದುರ್ಯೋಧನನ ದಾಸಿಯಾಗಿರುವೆ. ದಾಸಿ ಪಾಂಚಾಲಿ. ದಾಸಿ ದಾಸಿ ದಾಸಿಯೇ ನಾನು, ಮೃತ್ಯು ನಾನು. ಈ ಅಧರ್ಮ ಸಭೆಯಲ್ಲಿ ಸೇರಿರುವವರ ಮೃತ್ಯು ನಾನು. ಯಜ್ಞದಿಂದ ಧರಿಸಿರುವ ಯಜ್ಞ ಸೇನೆಯಾಗಿರುವೆ ನಾನು. ನನ್ನನ್ನು ನೀನು ದಾಸಿ ಮಾಡಿಕೊಳ್ಳಲಾರೆ ದುರ್ಯೋಧನ, ದಾಸಿ ಮಾಡಿಕೊಳ್ಳಲಾರೆ. ಏ ದುಶ್ಯಾಸನ, ಕಪಟ ನೀಚ, ಇಡೀ ಸಭೆಯ ಮುಂದೆ ನನ್ನ ಕೇಶ ರಾಶಿಗಳನ್ನು ಎಳೆದು ತಂದು ನನಗೆ ಅವಮಾನ ಮಾಡಿದೆಯಲ್ಲವೇ? ನಿನ್ನ ಎದೆಯ ರಕ್ತವನ್ನು ಬಗೆದು ನನ್ನ ಕೇಶ ರಾಶಿಗಳನ್ನು ಶೃಂಗರಿಸುವವರೆಗೂ ನನ್ನ ಕೇಶವನ್ನು ಕಟ್ಟುವುದಿಲ್ಲ. ಇದು ನನ್ನ ಪ್ರತಿಜ್ಞೆಯಾಗಿದೆ, ನನ್ನ ಪ್ರತಿಜ್ಞೆಯಾಗಿದೆ. ಸಾಕು ಮಾಡು ನಿನ್ನ ವ್ಯರ್ಥ ಮಾತುಗಳನ್ನು ಪಾಂಚಾಲಿ. ನಿನ್ನ ವ್ಯರ್ಥ ಮಾತುಗಳನ್ನು ಕೇಳಲು ಯಾರಿಗೂ ಅವಕಾಶವಿಲ್ಲ. ನೀನು ಈಗ ಏನು ಮಾಡಿದರೂ ಈ ದುರ್ಯೋಧನನ ದಾಸಿಯಾಗಿರುವೆ ಪಾಂಚಾಲಿ. ಹಾಗೂ ಇದೇ ಧರ್ಮವಾಗಿದೆ. ಧರ್ಮ? ಯಾವುದು ಧರ್ಮ? ಈ ಅಧರ್ಮ ಸಭೆಯಲ್ಲಿ ನಡೆಯುತ್ತಿರುವುದು ಧರ್ಮವೇ? ಇದು ಧರ್ಮ
ಇಲ್ಲಿ ಇಲ್ಲಿ ಎಲ್ಲರೂ ಅವರವರ ಧರ್ಮದ ಬಗ್ಗೆ ಅವಶ್ಯವಾಗಿ ಯೋಚನೆ ಮಾಡಿದ್ದೀರಿ, ಆದರೆ ಪಾಂಚಾಲಿಯ ಧರ್ಮದ ಬಗ್ಗೆ, ಸ್ತ್ರೀಯ ಧರ್ಮದ ಬಗ್ಗೆ ಏಕೆ ಏಕೆ ಯಾರೊಬ್ಬರು ಯೋಚನೆ ಮಾಡಲಿಲ್ಲ? ಏಕೆ? ಇದರಲ್ಲಿ ನನ್ನ ದೋಷವೇನಿತ್ತು? ಉತ್ತರ ನೀಡಿ, ಉತ್ತರ ನೀಡಿ, ಉತ್ತರ ನೀಡಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಸೊ ನೋಡಿದ್ರಲ್ಲ ನನ್ನ ಅಭಿನಯ ಹೇಗಿತ್ತು ಅಂತ. ದಯವಿಟ್ಟು ನನ್ನ ಈ ಒಂದು ಪ್ರತಿಭೆಗೆ ನಿಮ್ಮ ಉತ್ತರ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಒಂದೊಂದು ಸಣ್ಣ ಸಣ್ಣ ಮಾತು ಕೂಡ ನನಗೆ ಇನ್ನೂ ಬೆಳೆಯೋಕ್ಕೆ ನನಗೆ ಇನ್ಸ್ಪಿರೇಷನ್ ಆಗುತ್ತೆ ಆ್ಯಕ್ಚುಲಿ. ಸೊ ಪ್ಲೀಸ್ ಎಲ್ರೂ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವ್ಯ ಎಸ್ ರಾವ್. ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ನಾನು ಮೊದಲು ಲೂನಾಲ್ ಓಡಾಡ್ತಿದ್ದೆ, ಆಮೇಲೆ ಒಂದು TVS 50 ತೊಗೊಂಡೆ, ಆಮೇಲೆ ಒಂದು ಬೈಕು, ನಂತರ ಒಂದು ಪ್ರೀಮಿಯರ್ ಪದ್ಮಿನಿ, ಆಮೇಲೆ ಒಂದು ಮಾರುತಿ ಎಸ್ಟೀಮ್, ಅದೊಂದು 9 ವರ್ಷ ಆಯಿತು, ನಂತರ ಒಂದು ಸ್ಕೋಡಾ, ಈಗ ಇನ್ಯಾವುದೋ ಕಾರು. ಈ ಥರ ಎಲ್ಲರ ಲೈಫು ಶುರು ಆಗೋದು ಸಿಂಪಲ್ ಆಗಿ ಒಂದು ಸೈಕಲಲ್ಲಿ ಶುರುವಾಗಿ ಸ್ಟೆಪ್ ಬೈ ಸ್ಟೆಪ್ ಬೆಳೀತಾ ಹೋಗ್ತೀವಿ. ಬಟ್ ಇದೆಲ್ಲ ಆಗೋಕ್ಕೆ ನನಗೆ 30 ವರ್ಷ ಆಯಿತು. ಒಂದೊಂದು ಹಂತದಲ್ಲಿ ನಾವು ಯೋಚನೆ ಮಾಡೋ ರೀತಿನೇ ಬೇರೆ ಥರ ಇರುತ್ತೆ. ಅಂದರೆ ಮೊದಲು 2 ಲಕ್ಷ ರೂಪಾಯಿ ಬ್ಯಾಂಕಲ್ಲಿದ್ದರೆ ಸಾಕಪ್ಪ, ಆಮೇಲೆ ಸಾಲಲ್ಲ 8 ಲಕ್ಷ ಬೇಕು, ನಂತರ ಇನ್ನೂ ಕನಸು ದೊಡ್ಡದಾಯಿತು. ಹೀಗೆ ಮೊದಲು ಹೊಟ್ಟೆಗಾಗಿ ಹೋರಾಟ ಆಗುತ್ತೆ, ಆಮೇಲೆ ಸುರಕ್ಷತೆ, ಮನೆ ಕಟ್ಟಬೇಕು ಅಂತ ಅನ್ಸುತ್ತೆ, ನಂತರ ಪ್ರೀತಿ, ಪ್ರೇಮ, ಹೆಂಡತಿ, ಮಕ್ಕಳು ಅನ್ನೋದ್ ಕಡೆ ಮನಸ್ಸಾಗುತ್ತೆ, ಮಧ್ಯದಲ್ಲಿ ಈ ಪ್ರಶಸ್ತಿ, ಪುರಸ್ಕಾರಗಳು ನಮ್ಮನ್ನ ಗಮನ ಸೆಳೆಯುತ್ತೆ, ಕೊನೆಗೆ ನೆಮ್ಮದಿ, ಸಂತೋಷ, ಸಮಾಜಕ್ಕೆ ಏನಾದ್ರು ಕೊಡಬೇಕು ಅಂತ ಅನ್ಸಕ್ ಶುರುವಾಗುತ್ತೆ. ಈ ಒಂದೊಂದು ಹಂತದಲ್ಲಿ ನಮ್ಮ ಆಸೆಗಳು, ಅಗತ್ಯಗಳು, ಆದ್ಯತೆಗಳು ಏನೇನಾಗಿರುತ್ತೆ, ಒಂದು ಹಂತದಿಂದ ಮುಂದಿನ ಹಂತಕ್ಕೆ ಸುಲಭವಾಗಿ ಏರುವುದು ಹೇಗೆ ಅನ್ನೋದನ್ನ ಒಂದು ಸರಳವಾದ ರೀತಿಯಲ್ಲಿ ಹೇಳಕ್ ಹೊರಟಿದ್ದೀನಿ ಪುಸ್ತಕ ರೂಪದಲ್ಲಿ. ಹೆಸರು ಪ್ರೀತಿಯಿಂದ ರಮೇಶ್. ಸಮಯ ಮಾಡ್ಕೊಂಡು ಓದಿ, ಇದರಿಂದ ನಿಮ್ಮ ಜೀವನ ಬದಲಾಗಬಹುದು. ಯಾಕಂದ್ರೆ ಇದರಲ್ಲಿರೋ ವಿಷಯಗಳಿಂದ ನನ್ನ ಜೀವನ ಬದಲಾಯಿತು.